ನಿಮಿಷ ಮೇಡಮ್ ಸ್ವಲ್ಪ ಬನ್ನಿ ಹಿಂಗೆ ಪ್ರೊಡ್ಯೂಸರ್ ಇಲ್ಲಿ ರೆಡಿ ಒಂದು ನಿಮಿಷ ರೆಡಿ ಬನ್ನಿ ಬನ್ನಿ ಸರ್ ಓ ಸರ್ ಹೋಮ ಡಿ ಒ ಪಿ ಒನ್ ಮೋರ್ ರೆಡಿ ಒಂದು ನಿಮಿಷ ಹಂಗೆ ಇರಲಿ ಒಂದು ಸ್ಟೆಪ್ ಬ್ಯಾಕ್ ಹೋದ್ರು ಚೆನ್ನಾಗಿ ಅದಕ್ಕೆ ಹೇಳಿದ್ರು ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಅಣ್ಣ ಬರ್ರ ಹಿಂದೆ ಹಿಂದೆ ಬರ್ರ ಹಿಂದೆ ಬಾ ಹಂಗೆ 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 ಅಣ್ಣ ಡಿ ಒ ಪಿ ಹಿಂದೆ ಬನ್ನಿ ಹತ್ರ ಬನ್ನಿ ಕ್ಲೋಸ್ ಒಳ್ಳೆದಾಗಲಿ ಅಂತ ನಾವಿಟ್ಟು ಭಾವಿಸ್ತೀವಿ. ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಗುರುವಾರ ರಾಯರ ಮಠದಲ್ಲಿ ಮೀಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುರುವಾರ ರಾಯರ ಮಠದಲ್ಲಿ ಊಟ ಮಾಡಿದ್ದಾರೆ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಇವ್ರ ಮೇಲೂ ಇರಲಿ, ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನೊಂದು ಚಿಕ್ಕ ಹುಡುಗಿ ಕಾಣ್ತಾ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ತಳ ನಿಮಿಷ ಹಾರ ಕೊಡಿ ಇಲ್ಲಿ ಇಲ್ಲಿ ಶ್ರುತಿ ಇಲ್ಲ ನಮ್ಮ ಮತ್ತೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾಗಿ ನಾವು ಮಾಡ್ತಿದ್ದೀವಿ. ಸೊ ವರಲಕ್ಷ್ಮಿ ಅಂತ. ಸೊ ಇದರಲ್ಲಿ ಒಂದು ಮುಖ್ಯ ಪಾತ್ರ. ಸೊ ಸಿನಿಮಾದಲ್ಲಿ ಬರೋಂಥ ಒಂದು ಪಾತ್ರದಲ್ಲಿ ಮೇನ್ ರೋಲ್ ಆಗಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇವ್ರು ಮಾನಸ ಅಂತ. ಸೊ ಇವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಇವ್ರದೊಂದು ಮೇನ್ ರೋಲ್ ಆ್ಯಕ್ಟ್ ಮಾಡ್ತಿದ್ದಾರೆ. ಇವ್ರು ಹತ್ತಾರು ಅಂತ ಸಿನಿಮಾದ ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ರಾಜು ಸರ್ ಡಿ ಒ ಪಿ ಆ್ಯಕ್ಟ್ ಮಾಡ್ತಿದ್ದಾರೆ. ಮಾತಾಡಿ. ಏನು ವೃಥಾ ಇಟ್ಟಿದ್ದೀರಲ್ಲ, ಏನು ಟೈಟ್ಲ್ ಇದು, ಏನು ಸಿನಿಮಾ? ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ವೃಥಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ. ಸೊ ಅಂದರೆ ಗ್ರೂರಿ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ನಮ್ಮ ಈ ಸಿನಿಮಾ. ಆ್ಯಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟು. ಸೊ ಅದನ್ನು ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ತಾರೆ. ಆದಷ್ಟು ತುಂಬಾ ಬೆಡ್ಶೀಟಲ್ಲಿ ಈ ಸಿನಿಮಾ ತಯಾರಾಗುತ್ತೆ. ಅದೇ ಒಂದು ಕಾಲ್ಪನಿಕ ಕಥೆನಾ? ಕಾಲ್ಪನಿಕ, ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ. ಇದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಸಿನಿಮ್ಯಾಟಿಕ್. ಸರ್ ಅವ್ರ ಮಗು ಯಾರು ಕಲ್ಸಿ ಈ ಕತೆ ಹೊಳ್ದಿದ್ದು ಹೇಗೆ ನಿಮಗೆ ಅಂತ? ಸರ್ ಆ್ಯಕ್ಚುಲಿ ಇದು ನಾವೊಂದು ಇದಕ್ಕೆ ಹೋಗಿದ್ವಿ. ಸೊ ಅಲ್ಲ ಈ ಥರ ಒಂದು ಇನ್ಸಿಡೆಂಟ್ ತುಂಬ ಒಂದು ಕ್ರೂರಾಗಿ ಇನ್ಸಿಡೆಂಟ್ ನಡೆದಿರೋ ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು. ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು 20 days ಅಲ್ಲೇ ಸ್ಟೇ ಆಗಿ, ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ಅಂತ ಗೊತ್ತಾಯಿತು, ಆಗಿದೆ ಅಂತ ಗೊತ್ತಾಯಿತು. ಸೊ ಏನಾಗಿದೆ ಅಷ್ಟು ಡೀಪಾಗಿ ನಾವು ಹೋಗ್ಲಿಕ್ಕೆ ಹೋಗಿಲ್ಲ. ಜಸ್ಟ್ ಆ ಒಂದು ಲೈನ್ನ ತಗೊಂಡ್ಬಂದು ನಾವು ಇದನ್ನು ಸಿನಿಮಾಕ್ಕೆ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ಪಡ್ಕೊಂಡ್ರು. ಒಂದು ಇದರಲ್ಲಿ ತುಂಬ ಅಂದರೆ ತುಂಬಾ ಬೆಡ್ಶೀಟ್ ಇರುತ್ತೆ. ಲೈಕ್ ಬೇರೆ ಥರನೇ, ಅಂದರೆ ನಾರ್ಮಲಿ ಸಸ್ಪೆನ್ಸ್ ಜಾನರ್ ಬಂದಿದ ತಕ್ಷಣ ತುಂಬ ಜನ ನೋಡಿರ್ತೀವಿ. ಬಟ್ ಇದನ್ನು ನಾವು ಇನ್ನೊಂಚೂರು ಡಿಫ್ರೆಂಟಾಗಿ ಪ್ರಯತ್ನ ಮಾಡ್ತೀವಿ.
ಈ ವಾಮಾಚಾರದ ಬಗ್ಗೆನಾ ಏನು? ಇಲ್ಲ ಸರ್, ವಾಮಾಚಾರ ಇಲ್ಲ, ಮಾರಾಟ ಏನೂ ಇಲ್ಲ. ಮತ್ತು ತಲೆಯಲ್ಲಿ ಕೈ ಸರ್ ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಬ್ಯಾಕ್ಡ್ರಾಪ್ ಇದೆ ಸಿನಿಮಾದಲ್ಲಿ. ಆ ಒಂದು ಹೆಣ್ಣು ಏನಾಗಿದೆ ಏನಾಗಿತ್ತು ಇನ್ಸಿಡೆಂಟ್ ಆದ್ರ ಮೇಲೆ ಒಂದು ಎಮೋಷ್ನಲಿ ಒಂದು ಇರುತ್ತೆ. ಬಟ್ ತೋರಿಸೋದು ಬೇರೆ ಥರ ಒಂದು ಪ್ರೆಸೆಂಟೇಷನ್ ಬೇರೆ ಥರ. ಪೋಸ್ಟಲ್ಲಿ ತಲೆ ಕಟ್ ಮಾಡಿ ಕೈ ಹಿಡ್ಕೊಂಡಿದ್ದಾರೆ, ಆ ಥರದ್ದು ಇರುತ್ತಾ? ಸುಮ್ಮನೆ ಪೋಸ್ಟ್ಗೋಸ್ಕರ ಡಿಸೈನ್ಗಾದ್ರು ಇರುತ್ತೆ. ಎಷ್ಟು ಅಂದರೆ ಎಷ್ಟು ಆಗುತ್ತೆ ಅಷ್ಟು ಬೆಸ್ಟ್ ಖಂಡಿತ ಇದೆ. ಎಲ್ಲೆಲ್ಲಿ ಶೂಟಿಂಗು, ಎಲ್ಲೆಲ್ಲಿ ಮಾಡ್ತೀರಾ ಶೂಟಿಂಗು? ಸರ್ ಕೊಡಗು ಫುಲ್ ಕೊಡಗು. ಎಲ್ಲ ಎಲ್ಲ ಕೊಡಗು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ನೇ ಸೂಟ್ ಆಗುತ್ತೆ. ಒಂದೇ ಶೆಡ್ಯೂಲ್, ಸರ್ ಒಂದೇ ಶೆಡ್ಯೂಲ್. ಒಂದೇ ಸೈಡ್ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದರಿದ್ದಾರೆ. ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಿಲ್ಲ, ರಂಗಭೂಮಿ ಅಂದರೆ ಅವಕಾಶಗಳು ಬೇಕು. ಈಗ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಟೀಮು. ಸೊ ಇದೊಂದು 50% ರಂಗಭೂಮಿ ಕಲಾವಿದರು ಇರ್ತಾರೆ. ಸಾಂಗ್ ಹೆಸರು ರಾಜು ಎಲ್ಲಿಗೆಪುರ ಅಂತ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಈಗ ಮುಹೂರ್ತ ನಡೆದಿದೆ, ಒಂದೇ ಸ್ಕೆಡ್ಯೂಲರ್ ಪ್ಲಾನ್ ಮಾಡ್ತಾ ಇದ್ದೀವಿ. ಕತೆ ಫೈನಲ್ ಅಂತ ಬಂದಿದೆ. ಈಗ ಚಿತ್ರೀಕರಣಕ್ಕೆ ಓಡೋವಂಥ ಸಮಯ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಾನು ಈ ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನ ಒಂದು 5 ಪ್ರಾಜೆಕ್ಟ್ ಆಗಿದೆ, ಇದು 6ನೇ ಪ್ರಾಜೆಕ್ಟು. ಒಳ್ಳೆ ಕತೆ ಮಾಡಿದ್ದಾರೆ. ಆದರೂ ಏನೆಲ್ಲ ಹೇಳಿದ್ದಾರೆ ಅಂದರೆ ಬೇಡ. ಸೊ ಈಗ ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ. ಇಲ್ಲಿ ಏನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟರ್ ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ಮನಸ್ಸು ಮಾಡಿ ಕೊಡಗು ಬ್ಯಾಕ್ ಡ್ರಾಪ್ ಆದರು, ಒಳ್ಳೆ ಸೀನ್ಸ್ ಇರುತ್ತೆ. ಏನು ಪ್ಲ್ಯಾನ್ ಮಾಡಿರಲ್ಲ ಶೂಟಿಂಗು, ಲೊಕೇಶನ್ ನೋಡಿದ್ದೀರಾ ಆಲ್ರೆಡಿ? ಫುಲ್ಲು ಕರಾವಳಿ ಭಾಗನೇ ಅಂತ ಪ್ಲಾನ್ ಮಾಡಿದ್ದಾರೆ ಎಲ್ಲ, ಫುಲ್ಲು ಕೊಡಗು ಕಡೆ ಎಲ್ಲ. ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ, ಏನು ಕೇಳಿದ್ರೆ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಡಗು ಅಂತಾರೆ, ನೀವು ಕರಾವಳಿ ಅಂತೀರಾ? ಅಂದರೆ ಆ ಶೇಡ್ ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ. ಆ ಥರ ಬೇಡ. ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ, ಏನು ಹೇಳ್ತೀರೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಚೆನ್ನಾಗಿ ಮಾಡ್ತೀವಿ ಎಲ್ಲ ಹೋಗ್ತಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಈಗ ಸ್ಟಾರ್ಟಿಂಗ್ಗೆ ಒಂದು ಬುನಾದಿ ಹಾಕಿದ್ರೆ ಎಂಟು ಗಂಟೆನೂ ಹಿಂಗೆ ಇರಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರಲಕ್ಷ್ಮಿ. ಎಲ್ಲರೂ ಪ್ರೀತಿಯಿಂದ ಶ್ರುತಿ ಅಂತ ಕರೀತಾರೆ. ಮನೆಯಲ್ಲಿ ಕೂಡ ಎಲ್ಲರೂ ಶ್ರುತಿ ಅಂತ ಕರೆಯೋದ್ರಿಂದ ಶ್ರುತಿ ಅನ್ನೋ ಹೆಸರನ್ನೇ ಸಿನಿಮಾ ಇಂಡಸ್ಟ್ರಿ ಫೀಲ್ಡಲ್ಲೂ ನಾನು ತೊಗೊಂಡಿದ್ದೀನಿ. ಸೊ ನಂದು ಪ್ರಾಪರ್ ಬಂದು ನಾನು ಹಾಸನವಳು. ವರ್ಕ್ ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿನಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿಕೊಂಡು ಎರಡನ್ನೂ ತೂಗಿಸ್ಕೊಂಡು ಹೋಗ್ತಿದ್ದೀನಿ. ಅಂದರೆ ಹೃದಯ ಅನ್ನೋ ಮೂವಿನಲ್ಲಿ ಪ್ರೆಸೆಂಟ್ ಇವಾಗ ನಾನು ಹೀರೋಯಿನ್ ಆಗಿನೇ ಸೆಲೆಕ್ಷನ್ ಆಗಿದ್ದೀನಿ. ಸೊ ನಿಮ್ಗಳ ಆಶೀರ್ವಾದ ಇದ್ದರೆ ಆಗಿಬಿಡುತ್ತೆ ಅಂತ. ಇದು ಮೊದಲನೇ ಸಿನಿಮಾ ನಿಮಗೆ? ಇಲ್ಲ, ಇದು ಫಸ್ಟ್ನೇದು ದನಿ ಅಂತ ಒಂದು ಮೂವಿ ಆಗಿದೆ. ಅದನ್ನು ಇವಾಗ ನೆಕ್ಸ್ಟ್ ಮಂತಿಂದ ಶೂಟ್ ಸ್ಟಾರ್ಟ್ ಆಗಿದೆ. ಇದು ಸೆಕೆಂಡು. ಥರ್ಡ್ ಮೂವಿ ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರು ಹೇಳಿದರೆ ಓಕೆ. ಇದು ಮೂರನೇ ಸಿನಿಮಾ? ಇದು 4ನೇ ಸಿನಿಮಾ. ಓಕೆ. ನಿಮ್ಮ ಪಾತ್ರ ಹೇಗಿದೆ ಇದರಲ್ಲಿ? ಪಾತ್ರ ಚೆನ್ನಾಗಿದೆ ಸರ್. ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಎಲ್ಲರೂ ರಿಲೀಸ್ ಆದಮೇಲೆ ಒಂದೇ ಸಲ ನೋಡಿದ್ರೇ ಚೆನ್ನಾಗಿರುತ್ತೆ. ಸಡನ್ನಾಗಿ ನಮ್ಮ ಪಾತ್ರದ ಬಗ್ಗೆ ಇವಾಗಲೇ ಕ್ಲೂ ಕೊಟ್ಟರೆ ಮುಂದೆ ಯಾರೂ ಆಡಿಯನ್ಸ್ಗೆ ಆಗಲಿ ಇವ್ರು ನೋಡೋರ್ಗಾದ್ರೂ. ನೀವು ಹೆಂಗೆ ಸೆಲೆಕ್ಟ್ ಆದ್ರಿ ಈ ಸಿನಿಮಾ ಟೀಮ್ಗೆ? ಇದು ಅವಕಾಶ ಬಂದಿದ್ದು ಶರತ್ ಕಡೆಯಿಂದ. ಶರತ್ತು ನನ್ನ ಫಸ್ಟ್ ಮೂವಿನಲ್ಲಿ ವರ್ಕ್ ಮಾಡಬೇಕಾದ್ರಿಂದನೂ ತುಂಬ ಪರಿಚಯ ಇರೋರಾಗಿದ್ದರು. ಅವ್ರ ಕಡೆಯಿಂದ ಆ ಮೂವಿನಲ್ಲಿ ಅವಕಾಶ ಸಿಕ್ಕಿದೆ. ಸೊ ಆ್ಯಕ್ಟಿಂಗ್ ನಿಮಗೆ ಮಾಡುವ ಒಲವು ಯಾವಾಗಿಂದ ಬಂತು? ಆ್ಯಕ್ಟಿಂಗ್ ಒಲವು ಬಂದ್ಬಿಟ್ಟು ನನಗೆ ಬಂದಿದ್ದು 2022ನಲ್ಲಿ. ನನ್ನ ತಮ್ಮ ಮಾಡಲಿಂಗಲ್ಲಿ ಬ್ಯುಸಿ ಆಗಿದ್ದ. ಸೊ ಅವನ ಕಡೆಯಿಂದ ಅವ್ನು ಮಾಡಲಿಂಗ್ ಹೋಗೋದನ್ನು ನೋಡಿ ನೋಡಿ ಅಲ್ಲಿರೋರು ಜೊತೆನಲ್ಲಿರೋರು ಎಲ್ಲರೂ ತೊಗೊಂಡು ನೀವ್ಯಾಕೆ ಟ್ರೈ ಮಾಡಬಾರ್ದು, ನೀವೇ ಒಂದು ಮಾಡೆಲ್ ಥರ ಇದ್ದೀರಾ ಅಂತ ಹೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. 2022ನಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ಟಿಲ್ ವರ್ಗು ಕಂಟಿನ್ಯೂ ಮಾಡ್ತೀವಿ. ಪ್ರಾಪರ್ ಇರೋದು ಇವಾಗ ನೀವು? ನಂದು ಪ್ರಾಪರ್ ಹಾಸನು, ಸ್ಟೇ ಆಗಿರೋದು ಬ್ಯಾಂಗ್ಳೂರಲ್ಲೇ. ಓಕೆ ಮ್ಯಾಮ್. ನಿಮಿಷ ರೋಲಿಂಗ್. ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಗೌಡ. ಸೊ ಇವತ್ತು ನನ್ನ ಸಿನಿಮಾದ ಮುಹೂರ್ತ ಇದೆ, ಯುದ್ಧ ಅಂತ ಸಿನಿಮಾ ಹೆಸರು. ಸೊ ಇದೊಂದು ಸಸ್ಪೆನ್ಸ್ ಫಿಲ್ಮ್ ಆಗಿದೆ. ಸೊ ಇದರಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಿನಿಮಾ ಶೂಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದು ಇದು ಒಂದು ಸಸ್ಪೆನ್ಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ರಿವೀಲ್ ಮಾಡೋದಕ್ಕಾಗಲ್ಲ.
ಅದು ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಆದಮೇಲೆ ಟ್ರೈಲರ್ ಲಾಂಚ್ ಆದಮೇಲೆ ಸ್ವಲ್ಪ ಗೊತ್ತಾಗ್ಬೋದು. ಬಟ್ ಈಗಲೇ ರಿವೀಲ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನನ್ನ ಕ್ಯಾರೆಕ್ಟರೇ ಒಂದು ಸಸ್ಪೆನ್ಸ್ ಆಗುತ್ತೆ. ಹಾಂ, ನನಗೆ ಹೇಳಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯ್ತು ಈ ಪಾತ್ರ. ಸೊ ಅದಕ್ಕೆ ನಾನು ಡೈರೆಕ್ಟರ್ ನಾನೇ ಮಾಡ್ತೀನಿ ಈ ಪಾತ್ರ ಅಂತ ಹೇಳಿ ಮಾಡ್ತೀನಿ. ಯಾವ ಥರ ಸಿನಿಮಾ ಇದು? ಜಾನರ್ ಸಸ್ಪೆನ್ಸ್ ಥ್ರಿಲ್ಲರ್. ಸಸ್ಪೆನ್ಸ್ ಅಂದರೆ ಆರ್ ಮೂವಿ ಥರನಾ? ಇಲ್ಲ ಹಾರರ್ ಮೂವಿ ಅಲ್ಲ, ಸಸ್ಪೆನ್ಸ್. ಓಕೆ. ಇದಕ್ಕೆ ಮತ್ತೆ ಯಾವ ಸಿನಿಮಾ ಮಾಡಿದ್ದೀರಾ? ಇದಕ್ಕೆ ಮಧ್ಯೆ ನಾನು ಈಗ ನಾಯಿದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಈ ಮಂತ್ ರಿಲೀಸ್ ಆಗುತ್ತೆ ಅದು ಕೂಡ. ಸೊ ಇದಾದಮೇಲೆ ಡಿಯರ್ ಜಾನು ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ. 2 ಸಿನಿಮಾ ಮಾಡ್ತಾ ಇದ್ದೀನಿ. ಓಕೆ. ಬೇರೆ ಏನು ಸಿನಿಮಾಗಳು? ಈಗ ಯಾವ ಸಿನಿಮಾ? ಓಕೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರತರ್ವ್ ಅಂತ. ಸೊ ನಾನು ಕನ್ನಡದಲ್ಲಿ ಒಂದಂಕಿ ಕಾಡು ಅಂತ ಒಂದು ನನ್ನ ಮೊದಲನೇ ಸಿನಿಮಾ. ಸೊ ಅದು ಬಿಟ್ಟು ಲೈಫ್ ಟುಡೇ ಅಂತ ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಅದು ಬಿಟ್ಟು ತೆಲುಗಲ್ಲಿ ಒಂದು ಸಿನಿಮಾ, ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ನಮ್ಮ ಈ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾ ಇದ್ದೀನಿ. ನಂದು ಕ್ಯಾರೆಕ್ಟರ್ ಬಗ್ಗೆ ಬೇಸಿಕಲಿ ಹೇಳಬೇಕಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ. ಇದು ನಮ್ಮ ಸಿನಿಮಾಕ್ಕೆ ಹೆಂಗೆ ಅಂದರೆ ಕಂಟೆಂಟು ಫಾಸ್ಟಲ್ಲಿ ಏನಾಗಿರುತ್ತೆ, ಪ್ರೆಸೆಂಟಲ್ಲಿ ಅದು ಹೇಗೆ ನಮ್ಮನ್ನು ಬಾದರ್ ಮಾಡ್ತಾ ಇರೋದನ್ನೋ ಬಗ್ಗೆ ಸಿನಿಮಾ ಇದೆ. ಸೊ ನನ್ನೊಂದು ಮಿಡಲ್ ಕ್ಲಾಸ್ ಜೀವನ ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಸೊ ಅದರಲ್ಲಿ ನಮ್ಮ ಪಾಸ್ಟ್ ಸಿಚುವೇಶನ್ ಅಂದರೆ ಒಂದು ಘಟನೆ ಆಗಿರುತ್ತೆ, ಅದು ಹೆಂಗೆ ನಮ್ಮನ್ನು ಬಾದರ್ ಮಾಡುತ್ತೆ, ನಮ್ಗೆ ಹೆಂಗೆ ತೊಂದರೆ ಕೊಡ್ತಾ ಇರುತ್ತೆ, ಅದನ್ನು ಹೆಂಗೆ ಆಚೆ ಬರ್ತೀವಿ, ಸೊ ಅದು ಏನಾಗುತ್ತೆ ಅನ್ನೋದು ಈ ಸಿನಿಮಾದ ಕಂಟೆಂಟು. ಸೊ ಇದೊಂದು ತುಂಬ ಚಾಲೆಂಜಿಂಗ್ ಆದ ಪಾತ್ರ ಅಂತ ನಾನು ಡೈರೆಕ್ಟರ್ ಸರ್ ನಂಗೆ ನರೇಟ್ ಮಾಡುವಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ಔಟ್ ಆಫ್ ದ ಬಾಕ್ಸ್ ಕಂಟೆಂಟು. ಇವಾಗ ನಾರ್ಮಲ್ ಎಲ್ಲ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರು, ಪೊಲೀಸ್ ಕ್ರೈಮ್ ಸ್ಟೋರಿ, ಕಮರ್ಷಿಯಲ್ ಎಲ್ಲ ನೋಡಿ, ಇದು ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಆಗಿದೆ. ಅದಕ್ಕೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ತುಂಬ ಚಾಲೆಂಜಿಂಗ್ ಆದ ಪಾತ್ರ. ಡೆಫಿನೆಟ್ಲಿ ನಾನು 100% ಕೊಟ್ಟು ಮಾಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ, ಪ್ರಿಪೇರು ಆಗ್ತಾ ಇದ್ದೀನಿ. ಸೊ ಅಷ್ಟೇ ನನ್ನ ಬಗ್ಗೆ ನಿಮ್ಮ ಹೇಳ್ಬೇಕು. ಪಾತ್ರಕ್ಕೆ ಯಾವುದು ಡಿಫ್ರೆಂಟ್ ಗೆಟಪ್ ಪಾತ್ರ ಏನಾರ? ಇಲ್ಲ, ಡಿಫ್ರೆಂಟ್ ಗೆಟಪ್ ಅಂತಿಲ್ಲ. ಇದೊಂದು ಅಂದರೆ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಹೆಂಗಿರ್ತಾನೆ, ಒಂದು ವಿಲೇಜಲ್ಲಿ ಮಿಡಲ್ ಕ್ಲಾಸ್ ಹುಡುಗ ಆ ಥರ ಕ್ಯಾರೆಕ್ಟರು. ಅಂದರೆ ಪರ್ಫಾರ್ಮೆನ್ಸಲ್ಲಿ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತ ಹೇಳ್ಬೋದು ಈ ಸಿನಿಮಾ. ಅಂದರೆ ನನ್ನ ಕ್ಯಾರೆಕ್ಟರು ಅಂದರೆ ತುಂಬ ವಿಭಿನ್ನವಾದ ಕ್ಯಾರೆಕ್ಟರ್ ಏನಲ್ಲ, ಅಂದರೆ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ. ಆದರೆ ಹೆಂಗೆ ನಮ್ಮ ಪಾಸ್ಟ್ ಘಟನೆಗಳು ಪ್ರೆಸೆಂಟಲ್ಲಿ ನಮ್ಮನ್ನು ಹೆಂಗೆ ನಮ್ಗೆ ಏನು ತೊಂದರೆ ಕೊಡ್ತಾ ಇರುತ್ತೆ ಅನ್ನೋದೇ ಈ ಸಿನಿಮಾದ ಇದು. ನನ್ನ ಕ್ಯಾರೆಕ್ಟರ್ ಹಂಗೆ ರಿವಾಲ್ವ್ ಆಗ್ತಾ ಇರೋದು. ಥ್ಯಾಂಕ್ ಯು. ಇಬ್ಬರು ಹೀರೋಯಿನ್ ಇದ್ದಾರೆ. ಏನು ಟ್ರ್ಯಾಂಗಲ್ ಲವ್ ಸ್ಟೋರಿನಾ? ಇಲ್ಲ, ಡೆಫಿನೆಟ್ಲಿ ಲವ್ ಸ್ಟೋರಿ ಅಲ್ವೇ ಅಲ್ಲ. ಅದೇ ಹೇಳ್ಬೇಕು, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಇವಾಗ ಒಂದು ಘಟನೆ ಆಗಿರುತ್ತೆ, ಅದ್ರ ಬಗ್ಗೆ ಹೆಂಗೆ ಏನು ಎತ್ತಾ ಇವಾಗ ಫುಲ್ಲು ಹೇಳೋಕ್ಕೆ ಆಗಲ್ಲ ನಾನು. ಸೊ ಡೆಫಿನೆಟ್ಲಿ ಲವ್ ಅಂತ ಏನು ಕಾನ್ಸೆಪ್ಟ್ ಇಲ್ಲ ಈ ಸಿನಿಮಾದಲ್ಲಿ. ಪ್ಯೂರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.